ಇನ್ನು ಪದೇ ಪದೇ ಕುಕ್ಕಿಂಗ್ ಆಯಿಲ್ ಬಳಕೆ ಮಾಡುವಂಥ ವಿಚಾರ ಇದೆಯಲ್ಲ, ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಕಿರಿಸಾವೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಲ ಮಾತ್ರ ಅಡುಗೆ ಎಣ್ಣೆಯನ್ನು ಬಳಸಬಹುದು. ನಾವು ಬಜ್ಜಿ ಮಾಡು, ಬೋಂಡಾ ಮಾಡು, ಒಗ್ಗರಣೆಗೆ ಹಾಕ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಪುಳಿಯೋಗರೆ ಮಾಡ್ತೀನಿ, ಒಂದೇ ಎಣ್ಣೆ ಬಳಸ್ತೀನಿ ನಾನು ಅಂದರೆ ಬಳಕೆ ಮಾಡಿರುವ ಎಣ್ಣೆಯನ್ನು ಮತ್ತೆ ಮರುಬಳಕೆ ಮಾಡೋದು ಎಷ್ಟು ಸೇಫ್ ಅಂತ. ಬಳಸಿದ ಎಣ್ಣೆ ಮರುಬಳಕೆ ತುಂಬ ಡೇಂಜರ್. ಎಣ್ಣೆಯಲ್ಲಿರುವಂಥ ಕಾರ್ಸಿನೋಜೆನಿಕ್ ಅಂಶ ದೇಹ ಸೇರಿಬಿಡುತ್ತೆ. ಇದರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅತಿಯಾದ ಎಣ್ಣೆ ಬಳಸೋದ್ರಿಂದ ಕ್ಯಾಲರಿ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೃದಯ ಕಾಯಿಲೆ ಎಲ್ಲ ವಕ್ರಿಸ್ಕೊಳ್ಳುತ್ತೆ. ಕುಕ್ಕಿಂಗ್ ಆಯಿಲ್ ಮರುಬಳಕೆ ಬಗ್ಗೆ ಡಾಕ್ಟರ್ ಕೀರ್ತಿ ಕಿರಿಸಾವೆ ಹೇಳಿಕೆ ಕೊಟ್ಟಿದ್ದಾರೆ. ಪದೇ ಪದೇ ಕುಕ್ಕಿಂಗ್ ಆಯಿಲನ್ನು ಬಳಕೆ ಮಾಡುವಂಥ ವಿಚಾರವಾಗಿ ತುಂಬ ಡೇಂಜರ್ ಅದು ಅಂತ ಆಹಾರ ತಜ್ಞರು. ನಾವು ಬಳಸುವಂಥ ಆಹಾರ ಅಥವಾ ನಾವು ಬಳಸುವಂಥ ಎಣ್ಣೆ, ನಾವು ತಿನ್ನುವಂಥ ಎಲ್ಲ ಖಾದ್ಯಗಳಿದಾವಲ್ಲ, ಅದು ಎಣ್ಣೆಯಲ್ಲಿ ಕರೆದಂಥ ಖಾದ್ಯ. ಪದೇ 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 ಬಳಸೋದನ್ನೇ ಬಳಸಿ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ ಅಂತ. ಒಂದ್ಸಲ ಎಣ್ಣೆ ಬಾಣ್ಲಿಗೆ ಬಿದ್ದಾಗ ಅದು ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಅದು ಫ್ಲೇಮ್ಸ್ ಬರುತ್ತೆ, ಫ್ಯೂಮ್ಸ್ ಬರುತ್ತೆ. ಅಷ್ಟು ಫ್ಯೂಮ್ಸ್ ಅಲ್ಲೂ ಎಣ್ಣೆನ ಕಾಯಿಸಬಾರ್ದು. ಅದಕ್ಕೆ ಸಣ್ಣ ಉರಿ ಮಾಡಿಕೊಂಡು, ಉರಿ ಕಮ್ಮಿ ಇಟ್ಕೊಂಡು ನಾವು ಎಣ್ಣೆನಲ್ಲಿ ಏನಾದರೂ ಪದಾರ್ಥಗಳನ್ನ ತೇಲಿಸ್ಬೋದು. ಸೊ ಒಂದ್ಸಲ ಬಳಕೆ ಮಾಡಿರೋ ಎಣ್ಣೆ ಅದು ಕ್ಲಿಯರ್ ಆಗಿತ್ತು ಅಂತ ಅಂದರೆ, ಈಗ ನಾವು ಮನೆಯಲ್ಲೆಲ್ಲ ಸ್ವಲ್ಪನೇ ಹಾಕೊಂಡು ಬಾಣ್ಲಿನಲ್ಲಿ ನೋಡ್ತೀವಿ, ನಾವು ಬಿಟ್ಟಾಗ ಅದಕ್ಕೆ ಫುಡ್ ಪಾರ್ಟಿಕಲ್ ಹೆಚ್ಚಾಗಿ ಸೇರ್ಪಡೆ ಆಗಿರಲ್ಲ, ಯಾಕಂದರೆ ಮನೆಯಲ್ಲಿ ಕಮ್ಮಿ ಅಮೌಂಟಲ್ಲಿ ಯೂಸ್ ಮಾಡಿರ್ತೀವಿ. ಸೊ ಅದು ಎಣ್ಣೆ ಇನ್ನೂ ಅದು ಕ್ಲಿಯರೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಇಲ್ಲ ಅಂದರೆ ಇನ್ನೂ ಒಂದು ಟೈಮ್ಗೆ ಅದನ್ನ ಯೂಸ್ ಮಾಡ್ಬೋದು. ಅಷ್ಟೇ ಹೊತ್ತು ಈ ಕಮರ್ಷಿಯಲ್ ಇದರಲ್ಲಿ ಯೂಸ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಬಾಣಲಿನಲ್ಲಿ, ಅದನ್ನೆಲ್ಲ ರಿಪೀಟಾಗಿ ಯೂಸ್ ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಫ್ಲೇಮ್ ಜಾಸ್ತಿ ಇರುತ್ತೆ, ಟೆಂಪ್ರೇಚರು ಜಾಸ್ತಿ ಕೊಟ್ಟಿರ್ತಾರೆ. ಅದು ಹಾಕುವಂಥ ಕರಿಯುವಂಥ ಪದಾರ್ಥಗಳನ್ನು ಹ್ಯೂಜ್ ಸ್ಕೇಲಲ್ಲಿ ಕರೆದಾಗ ಆ ಎಣ್ಣೆನಲ್ಲಿ ಅದ್ರ ರುಚಿ ಮತ್ತು ಅದ್ರದ್ದು ಪದಾರ್ಥಗಳು ಸೇರ್ಪಡೆ ಆಗುತ್ತೆ. ಅದು ಯಾವತ್ತಿದ್ರೂ ಇನ್ನೊಂದು ದಿನ ಅದನ್ನು ಯೂಸ್ ಮಾಡಿದ್ರೆ ಅದು ಹಾನಿಕಾರಕ. ಸೊ ಖಂಡಿತವಾಗೂ ಅದು ಕಾರ್ಸಿನೋಜೆನಿಕ್ ಆಗುತ್ತೆ, ಕ್ಯಾನ್ಸರ್ ಕಾರಕ ತೊಂದರೆಗಳನ್ನ ಒಳಪಡ್ಬೋದು. ಅಷ್ಟೇ ಅಲ್ಲ, ಎಣ್ಣೆ ಅಂಶ ದೇಹಕ್ಕೆ ಜಾಸ್ತಿ ಹೋದಾಗ ಕ್ಯಾಲರಿ ಕಂಟೆಂಟು ಜಾಸ್ತಿ ಆಗುತ್ತೆ. ಈಗ ದಿನನಿತ್ಯ ಒಂದಲ್ಲ ಒಂದು, ಇವತ್ತು ನಾನು ಬಜ್ಜಿ ತಿಂದೆ, ಅಯ್ಯೋ ಈಗ ವಾರದಲ್ಲಿ 7 ದಿನ ಒಂದಿನ ಬಜ್ಜಿ ತಿಂದೆ, ನಾನು ವಾರಕ್ಕೆ ಒಂದೇ ದಿನ ಬಜ್ಜಿ ತಿನ್ನೋದು. ಬಟ್ ಅದೇ 7 ದಿನದಲ್ಲಿ ಒಂದಿನ ಬಜ್ಜಿ ತಿಂದಿರ್ತೀನಿ, ಇನ್ನೊಂದು ದಿನ ಗೋಬಿ ಮಂಚೂರಿ ತಿಂದಿರ್ತೀನಿ, ಇನ್ನೊಂದು ದಿನ ಪಾನಿಪುರಿ ಮಸಾಲೆ ಪುರಿ ತಿಂದಿರ್ತೀನಿ. ಅದೇ ರೀತಿ 7 ದಿನನೂ ಒಂದೊಂದು ಐಟಮ್ಸ್ನ ದೇಹಕ್ಕೆ ಹೋದಾಗ ದೇಹದಲ್ಲಿ ಕ್ಯಾಲರಿ ಅಂಶ ಜಾಸ್ತಿ ಆಗುತ್ತೆ, ತೂಕ ಏರಿಳಿತ ಜಾಸ್ತಿ ಆಗುತ್ತೆ. ತೂಕದ ಮೇಲೆ ನಿಂತಿರುವಂಥ ಕಾಯಿಲೆಗಳಂದರೆ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ಈ ಥರ ಎಲ್ಲ ಹೆಚ್ಚು ಕಾಣಿಸ್ಕೊಂಡು